ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ ಕೆ ಜೆ ಜಾರ್ಜ್ ರಾಜೀನಾಮೆ ನೀವು ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರನ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಕೆ ಜೆ ಜಾರ್ಜ್ ಅವರ ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ ಬಿ ಜೆ ಪಿಯವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಇದು ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ದೇಶದ ಭವಿಷ್ಯದ ದಿನಗಳಲ್ಲಿ ನಮ್ಮ ದೇಶ ಸತ್ಪ್ರಜಿಗೆ ಬರುವಂಥ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂಥ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗೇನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ, ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟ್ಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದ ವಿರುದ್ಧ ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದರೂ ಮೌನವನ್ನು ಮುರಿಬೇಕು. ಬಿ ಜೆ ಪಿಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ ಕೆ ಜೆ ಜಾರ್ಜ್ ರಾಜೀನಾಮೆ ನೀವು ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರನ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. ಕೆ ಜೆ ಜಾರ್ಜ್ ಅವರ ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ ಬಿ ಜೆ ಪಿಯವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ,
ಯಾವ ಯುವಕರು ಕೂಡ ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ, ಇದು ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದು ದೇಶದ ಭವಿಷ್ಯದ ದಿನಗಳಲ್ಲಿ ನಮ್ಮ ದೇಶ ಸತ್ಪ್ರಜಿಗೆ ಬರುವಂಥ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂಥ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡುವಾಗ ಅಷ್ಟು ಕಷ್ಟ ಇದೆ, ಆಗ ಏನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇದು ತಪ್ಪಾಗಿರಲಿಲ್ಲ. ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟುಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದ ವಿರುದ್ಧ ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದರೂ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲಾದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.